ಹೆಲೋ ಸ್ನೇಹಿತರೆ, ಎಲ್ಲರೂ ಬೆಳಿಗ್ಗೆ ಎದ್ದು ಮೊದಲು ನೀರು ಕುಡಿಯುತ್ತೀರಾ ಅಲ್ವಾ? ಆದರೆ ಒಂದು ಪ್ರಶ್ನೆ, ಹಲ್ಲುಜ್ಜಿ ನೀರು ಕುಡಿಯಬೇಕಾ ಅಥವಾ ಹಲ್ಲುಜ್ಜದೆ ನೀರು ಕುಡಿಯಬೇಕಾ? ಬಹುತೇಕ ಜನರು ಈ ವಿಷಯವನ್ನು ಸಣ್ಣ ವಿಷಯ ಅಂತ ಅನ್ಕೊಳ್ತಾರೆ. ಕೆಲವರು ಹೇಳುತ್ತಾರೆ, ಹಲ್ಲುಜ್ಜದೆ ನೀರು ಕುಡಿಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಕೆಲವರು ಹೇಳುತ್ತಾರೆ, ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾ ಹೊಟ್ಟೆಗೆ ಹೋಗುತ್ತೆ, ಆದ್ದರಿಂದ ಮೊದಲು ಹಲ್ಲುಜ್ಜಬೇಕು ಎಂದು. ಹಾಗಾದರೆ ನಿಜ ಯಾವುದು? ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವ ಸರಿಯಾದ ವಿಧಾನ ಯಾವುದು? ಇದರಿಂದ ದೇಹಕ್ಕೆ ಏನು ಲಾಭ? ಮತ್ತು ಯಾರು ಯಾವ ವಿಧಾನ ಅನುಸರಿಸಬೇಕು? ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನು ಸಂಪೂರ್ಣವಾಗಿ ಸರಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕೊನೆಯವರೆಗೂ ವಿಡಿಯೋನ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಬಹುತೇಕ ಜನರಿಗೆ ಗೊತ್ತಿಲ್ಲದ ಒಂದು ಮುಖ್ಯ ಮಾಹಿತಿ ಇದೆ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಸ್ನೇಹಿತರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಏನು ಲಾಭ? ನಾವು ರಾತ್ರಿ ಮಲಗಿದ ನಂತರ ಸುಮಾರು 6 ರಿಂದ 8 ಗಂಟೆಗಳ ಕಾಲ ನೀರು ಕುಡಿಯುವುದಿಲ್ಲ. ಆ ಸಮಯದಲ್ಲಿ ದೇಹ ಸ್ವಲ್ಪ ಡಿಹೈಡ್ರೇಟ್ ಆಗಿರುತ್ತದೆ. ಬೆಳಿಗ್ಗೆ ನೀರು ಕುಡಿಯುವುದರಿಂದ ದೇಹಕ್ಕೆ ತಕ್ಷಣ ಹೈಡ್ರೇಷನ್ ಸಿಗುತ್ತದೆ, ಜೀರ್ಣಕ್ರಿಯೆ ಚುರುಕಾಗುತ್ತದೆ, ಹೊಟ್ಟೆ ಕ್ಲೀನ್ ಆಗಲು ಸಹಾಯವಾಗುತ್ತದೆ, ದೇಹದ ವಿಷ ಪದಾರ್ಥಗಳು ಹೊರಹೋಗಲು ಸಹಕಾರಿಯಾಗುತ್ತದೆ, ಮೆದುಳು ಮತ್ತು ದೇಹ ಫ್ರೆಶ್ ಆಗಿ ಫೀಲ್ ಆಗುತ್ತದೆ, ಸ್ಕಿನ್ ಗ್ಲೋ ಹೆಚ್ಚಾಗಲು ಸಹಾಯ ಮಾಡಬಹುದು. ಆದರೆ ಈಗ ಮುಖ್ಯ ಪ್ರಶ್ನೆ, ಹಲ್ಲುಜ್ಜಿ ನೀರು ಕುಡಿಯೋದಾ ಅಥವಾ ಹಲ್ಲುಜ್ಜದೆಯಾ? ಹಲ್ಲುಜ್ಜಿದ ನಂತರ ನೀರು ಕುಡಿಯುವ ಲಾಭಗಳು ಯಾವುದೆಂದರೆ, 1. ರಾತ್ರಿ ಇಡೀ ನಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾ ಸೇರುತ್ತದೆ. ಹಲ್ಲುಜ್ಜುವುದರಿಂದ ಅವು ಸ್ವಚ್ಛವಾಗುತ್ತದೆ, ಬಾಯಿಯ ಆರೋಗ್ಯ ಉತ್ತಮವಾಗಿರುತ್ತದೆ, ಬಾಯಿಯಲ್ಲಿರುವ ದುರ್ವಾಸನೆ ಕಡಿಮೆಯಾಗುತ್ತದೆ. 2. ಶುದ್ಧವಾದ ನೀರು ದೇಹಕ್ಕೆ ಹೋಗುತ್ತದೆ. ಸ್ವಚ್ಛ ಬಾಯಿಯಿಂದ ನೀರು ಕುಡಿಯುವುದರಿಂದ ಕೆಲವರಿಗೆ ಕಂಫರ್ಟೇಬಲ್ ಅನಿಸುತ್ತದೆ. 3. ತಾಜಾತನ ಹೆಚ್ಚುತ್ತದೆ. ಹಲ್ಲುಜ್ಜಿದ ನಂತರ ನೀರು ಕುಡಿಯುವುದರಿಂದ ಬೆಳಿಗ್ಗೆ ಫ್ರೆಶ್ ಫೀಲಿಂಗ್ ಬರುತ್ತದೆ. 4. ಸೆನ್ಸಿಟಿವ್ ಸ್ಟಮಕ್ ಇರುವವರಿಗೆ ಉತ್ತಮ. ಕೆಲವರಿಗೆ ಬೆಳಿಗ್ಗೆ ಬಾಯಲ್ಲಿರುವ ಕಹಿ ಅಥವಾ ಅಸಿಡಿಟಿ ಫೀಲ್ ಆಗಬಹುದು. ಅವರಿಗೆ ಮೊದಲು ಹಲ್ಲುಜ್ಜುವುದು ಒಳ್ಳೆಯದು. ಇನ್ನು ಹಲ್ಲುಜ್ಜದೆ ನೀರು ಕುಡಿಯುವ ಲಾಭಗಳು ಯಾವುದೆಂದರೆ, 1. ಎದ್ದ ತಕ್ಷಣ ನೀರು ಕುಡಿದರೆ ದೇಹ ಬೇಗ ಆಕ್ಟಿವ್ ಆಗುತ್ತದೆ. 2. ರಾತ್ರಿ ವೇಳೆ ಬಾಯಲ್ಲಿ ಇರುವ ಲಾಲಾಜಲದಲ್ಲಿ ಕೆಲವು ಒಳ್ಳೆಯ ಬ್ಯಾಕ್ಟೀರಿಯಾ ಇರುತ್ತದೆ. ಅವು ಜೀರ್ಣಕ್ರಿಯೆಗೆ ಸಹಾಯ ಮಾಡಬಹುದು ಎಂದು ಕೆಲವರು ನಂಬುತ್ತಾರೆ. 3. ಹೊಟ್ಟೆ ಚಲನೆ ಹೆಚ್ಚಾಗಬಹುದು. ಬೆಳಿಗ್ಗೆ ನೀರು ಕುಡಿಯುವುದರಿಂದ ಮೋಷನ್ ಈಸಿಯಾಗಲು ಸಹಾಯ ಮಾಡಬಹುದು. 4. ಆಯುರ್ವೇದದ ಪ್ರಕಾರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದನ್ನು ಉತ್ತಮ ಅಭ್ಯಾಸವೆಂದು ಹೇಳಲಾಗಿದೆ. ಆದರೆ ಒಂದು ಮುಖ್ಯ ಸತ್ಯ, ಹಲ್ಲುಜ್ಜದೆ ನೀರು ಕುಡಿದರೆ ಎಲ್ಲ ವಿಷಯವೂ ಹೊರಹೋಗುತ್ತದೆ ಎಂಬುದಕ್ಕೆ ಗಟ್ಟಿಯಾದ ವೈಜ್ಞಾನಿಕ ಸಾಕ್ಷಿ ತುಂಬ ಕಡಿಮೆ. ಹಾಗೆ ಬಾಯಲ್ಲಿರುವ ಎಲ್ಲ ಬ್ಯಾಕ್ಟೀರಿಯಾ ಒಳ್ಳೆಯದೇ ಅನ್ನೋದು ಕೂಡ ಸರಿಯಲ್ಲ. ಕೆಲವು ಬ್ಯಾಕ್ಟೀರಿಯಾಗಳು ಹಾನಿಕಾರಕವೂ ಆಗಿರಬಹುದು. ಇದಕ್ಕಾಗಿ ತುಂಬ ಅತಿಯಾಗಿ ಯಾವುದನ್ನು ಫಾಲೋ ಮಾಡಬೇಕಾಗಿಲ್ಲ. ಸ್ನೇಹಿತರೆ, ಹಾಗಾದರೆ ಯಾವುದು ಉತ್ತಮ? ನಿಮ್ಮ ಬಾಯಲ್ಲಿ ದುರ್ವಾಸನೆ, ಹಲ್ಲಿನ ಸಮಸ್ಯೆ ಇದ್ದರೆ ಮೊದಲು ಹಲ್ಲುಜ್ಜಿ ನೀರು ಕುಡಿಯುವುದು ಉತ್ತಮ. ನಿಮಗೆ ಕಂಫರ್ಟೇಬಲ್ ಆಗಿದ್ದರೆ ಮತ್ತು ಯಾವುದೇ ಬಾಯಿ ಸಮಸ್ಯೆ ಇಲ್ಲದಿದ್ದರೆ ಬೆಳಿಗ್ಗೆ ಎದ್ದು ಪ್ಲೈನ್ ವಾಟರ್ ಕುಡಿಯಬಹುದು. ಯಾವ ವಿಧಾನ ಮಾಡಿದರೂ ನೀರು ಸ್ವಚ್ಛವಾಗಿರಲಿ, ತುಂಬ ಚಳಿ ನೀರು ಬೇಡ, ನಿಧಾನವಾಗಿ ನೀರು ಕುಡಿಯಿರಿ. ಆರೋಗ್ಯ ಎಂದರೆ ಒಂದೇ ಒಂದು ನಿಯಮ ಅಲ್ಲ. ನಮ್ಮ ದೇಹಕ್ಕೆ ಯಾವುದು ಸೂಟ್ ಆಗುತ್ತದೋ
ಅದನ್ನು ಸರಿಯಾಗಿ ನಿಯಮಿತವಾಗಿ ಫಾಲೋ ಮಾಡುವುದು ಮುಖ್ಯ. ಬೆಳಿಗ್ಗೆ ನೀರು ಕುಡಿಯುವ ಅಭ್ಯಾಸ ಮಾತ್ರ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಹಲ್ಲುಜ್ಜಿ ಅಥವಾ ಹಲ್ಲುಜ್ಜದೆ ಎಂಬುದು ನಿಮ್ಮ ದೇಹದ ಅನುಭವ ಮತ್ತು ಆರಾಮದ ಮೇಲೆ ಅವಲಂಬಿತವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.